ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ಸೀಟ್ನಿಂದ ಇಳಿಯುವುದಕ್ಕೆ ಸಂಬಂಧಪಟ್ಟ ಹಾಗೆ ಗುಬ್ಬಿ ಶ್ರೀನಿವಾಸ್ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಸಂಚಲನ ಕ್ರಿಯೇಟ್ ಮಾಡ್ತಾ ಇದೆ. ಇದೇ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿಯೋದು ಖಚಿತ. ಅವರ ಪಕ್ಷದ ನಿರ್ಣಯ ಇದ್ರೆ ಸಿದ್ದರಾಮಯ್ಯ ಇಳಿಬೇಕಾಗತ್ತೆ. ಶಾಸಕರ ಹೇಳಿಕೆಗೆ ಸಿದ್ದರಾಮಯ್ಯ ಡಿಕೆಶಿ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸಿಎಂ ಬದಲಾವಣೆ ಬಗ್ಗೆ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಂತರಿಕ ಕಚ್ಚಾಟ ಬಹಳ ಇದೆ. ಆಂತರಿಕ ಕಚ್ಚಾಟದಿಂದಾನೇ ಸಿದ್ದರಾಮಯ್ಯಗೆ ಸಮಸ್ಯೆ ಸೃಷ್ಟಿಯಾಗಿದೆ. ಬೇರೆ ಯಾರಿಂದಲೂ ಅವರಿಗೆ ಸಮಸ್ಯೆ ಇಲ್ಲ ಅಂತ ಹೇಳಿ ಜೋಶಿ ಹೇಳಿಕೆ ನೀಡಿದ್ದಾರೆ. ಅವರು ಇಳಿಯೋದು ಖಚಿತ ಅಷ್ಟೇ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ನಾವು ಹೊರಟಿದ್ದೇವೆ. ನಾವು ಅಂದರೆ JDS BJP ಅಲೈನ್ಸು, ಅದರಲ್ಲಿ ಯಾವ ರೀತಿ ಗುಜರಾತ್ದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಕಳೆದ ಬಾರಿ ಔಟ್ ಆಗಿತ್ತು, ಆ ರೀತಿ BJPಯಲ್ಲೂ ಆಗ್ತದೆ. ಸಿದ್ದರಾಮಯ್ಯನವರು ಇಳಿಬೇಕಾಗತ್ತೆ. ಅವ್ರ ಪಾರ್ಟಿಯಲ್ಲಿ ಹೆಂಗೆ ನಿರ್ಣಯ ಇದ್ದರೆ ನಾವೇನು ಅವ್ರು ಇಳಿಬೇಕಾಗತ್ತೆ, ನಾವೇನು ಆಗ್ರಹ ಮಾಡೋದಲ್ಲ. ಅವರು ಅಕಸ್ಮಾತಾಗಿ ಅವ್ರ ಪಾರ್ಟಿಯೊಳಗೆ ಕಮ್ಮಿ ಬಂದರೆ ನಿರ್ಣಯ ಅವ್ರು ಮತ್ತೆ ಇಳಿಬೇಕಾಗತ್ತೆ ಅಷ್ಟೇ. ಸರ್, ಈಗ ಆಲ್ರೆಡಿ ಅದು ಗೊತ್ತಾಗಿದೆ ಅವ್ರ ಪಾರ್ಟಿ ಹೇಳಿಕೆ ಅದು. ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಿಕೆ ಬಯಸೋದಿಲ್ಲ. ಅವ್ರ ಪಾರ್ಟಿಯೊಳಗೆ ಅವ್ರ ಶಾಸಕರು ಹೇಳಿಕೆ ಕೊಟ್ಟಿದ್ಬೇಕು. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ರಿಯಾಕ್ಷನ್ ಕೊಡ್ಬೇಕು. ಅವ್ರ ಇಂಟರ್ನಲ್ ಬಡದಾಟ ಭಾಳ ಅದ. ರಿಸಲ್ಟ್ಗಿಂತ ಹೆಚ್ಚು ಇಂಟರ್ನಲ್ ಆಂತರಿಕ ಕಚ್ಚಾಟ ಏನದಲ್ಲ, ಆ ಆಂತರಿಕ ಕಚ್ಚಾಟದಿಂದ ಸಿದ್ದರಾಮಯ್ಯನವ್ರಿಗೆ ಸಮಸ್ಯೆ ಅದ ಹೊರತಾಗಿ ಬೇರೆ ಯಾರಿಂದನೂ ಇಲ್ಲ ಅವ್ರಿಗೆ. ಬಟ್ ಆದರೆ ನಾವು ಕೂಡ 20 ಸ್ಥಾನ ಗೆಲ್ತೇವೆ ಅನ್ನೋ ಒಂದು ಮಸಲೇನೆ ಈಗ ಹೇಳಬೇಕಲ್ರಿ. ಈಗ ಹೇಳಿಲ್ಲ ಅಂದರೆ ಹೆಂಗೆ ನಡೀತೈತೆ ಹೇಳಿ. ಅಲ್ಲ, ಸಿದ್ದರಾಮಯ್ಯನವ್ರಿಗೆ ನೋಡ್ರಿ, ಲೋಕಸಭಾ ಚುನಾವಣೆ ಬೇರೆ, ವಿಧಾನಸಭಾ ಚುನಾವಣೆ ಬೇರೆ. ಲೋಕಸಭೆಯಲ್ಲಿ ಜನ ನರೇಂದ್ರ ಮೋದಿ ಅವರ ನೇತೃತ್ವವನ್ನು ನೋಡಿ ಓಟ್ ಹಾಕ್ತಾರೆ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ಆದರೆ ಅದು ಇಳಿಸ್ಬೇಕು ಇಳಿಸಬಾರ್ದು ಅನ್ನೋದು ಕಾಂಗ್ರೆಸ್ಸಿನ ಆಂತರಿಕ ವಿಚಾರ. ಅದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.